ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಪಶ್ಚಿಮ ಬಂಗಾಳದ ಪ್ರಸಿದ್ಧ ನಾಟಕಕಾರನಾದ ಗಿರೀಶ್ ಚಂದ್ರ ಘೋಷ್ ಶ್ರೀರಾಮಕೃಷ್ಣರ ಅನನ್ಯ ಗೃಹಸ್ಥ ಸದ್ಭಕ್ತನಾಗಿದ್ದನು ಎಂದು ಚಳ್ಳಕೆರೆಯ ತ್ಯಾಗರಾಜನಗರದ ಶ್ರೀ ಶಾರದಾ ದೇವಿ ಸತ್ಸಂಗ ಕೇಂದ್ರದ ಮುಖ್ಯಸ್ಥರಾದ ಶ್ರೀಮತಿ ಎಚ್ ಲಕ್ಷ್ಮೀ ದೇವಮ್ಮ ತಿಳಿಸಿದ್ದಾರೆ. ತ್ಯಾಗರಾಜನಗರದ ಸದ್ಭಕ್ತರಾದ ಶ್ರೀಮತಿ ನಂಜಮ್ಮ ಕೆಂಚಪ್ಪ ಶಿಕ್ಷಕರ ಸವಿತಾ ನಿವಾಸದಲ್ಲಿ ಆಯೋಜಿಸಿದ್ದ ವಾರದ ವಿಶೇಷ ಸತ್ಸಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಗಿರೀಶ್ ಚಂದ್ರ ಘೋಷ್ನ ಜೀವನ, ಸಾಧನೆ ಮತ್ತು ವ್ಯಕ್ತಿತ್ವದ ವಿಶೇಷ ಉಪನ್ಯಾಸ ನೀಡಿದರು. ಈ ಸತ್ಸಂಗದ ಪ್ರಯುಕ್ತ ಶ್ರೀ ಶಾರದಾಶ್ರಮದ ಭಕ್ತರಿಂದ ಸಾಮೂಹಿಕ ಶ್ರೀರಾಮ ರಕ್ಷಾ ಸ್ತೋತ್ರ ಪಠಣ, ಶ್ರೀರಾಮಕೃಷ್ಣ ಮತ್ತು ಶಿವನ ನಾಮಸ್ಮರಣೆ, ಶ್ರೀಮತಿ ಗೀತಾ ಪ್ರಕಾಶ್, ರತ್ನಮ್ಮ ತಿಪ್ಪಮ್ಮ, ಉಮಾಶಂಕರ್ ಅವರಿಂದ ವಿಶೇಷ ಭಜನೆ, ಯತೀಶ್ ಎಂ ಸಿದ್ದಾಪುರ ಅವರಿಂದ ಶ್ರೀ ಶಾರದಾ ದೇವಿ ಜೀವನ ಗಂಗಾ ಗ್ರಂಥ ಪಾರಾಯಣ, ದಿವ್ಯಾತ್ರೇಯರಿಗೆ ಮಂಗಳಾರತಿ ಹಾಗೂ ಪ್ರಸಾದ ವಿನಿಯೋಗ ನಡೆಯಿತು. ಸತ್ಸಂಗ ಸಭೆಯಲ್ಲಿ ಶ್ರೀಮತಿ ಗೀತಾ ನಾಗರಾಜ್, ಲಕ್ಷ್ಮೀ ದೇವಮ್ಮ, ಪ್ರೇಮ, ಜಯಮ್ಮ, ಸರ್ವಮಂಗಳ, ಸುವರ್ಣಮ್ಮ, ಅನಸೂಯ ರಾಘವೇಂದ್ರ, ಸೌಮ್ಯ ಪ್ರಸಾದ್, ಸರಸ್ವತಿ ರಾಜು, ಸರಸ್ವತಿ, ಗೀತಾ ವೆಂಕಟೇಶ್ ರೆಡ್ಡಿ, ಅನ್ವಿಕಾ ಭಾಗವಹಿಸಿದ್ರು. ಮನದ ಮೇಲೆ ಲಿಂಗವ ಕೊಳ್ಳಿರಿಸಬೇಕಯ್ಯ, ಲಿಂಗವ ಕೊಳ್ಳಿರಿಸಬೇಕಯ್ಯ, ಮನದ ಮತ್ಸರವ ಕಳೆದು, ಮನದ ಮತ್ಸರವ ಕೈಲಿ, ಧನದ ಲೋಭವ ಕಳೆದು, ಧನದ ಲೋಭವ ಕಳೆದು, ಧನದ ಮೇಲೆ ಜಂಗಮವ ಕೊಳ್ಳಿರಿಸಬೇಕಯ್ಯ, ಜಂಗಮವ ಕೊಳ್ಳಿರಿಸಬೇಕಯ್ಯ. शरण्ये त्र्यम्बके गौरी नारायणि नमोऽस्तुते, सृष्टिस्थितिविनाशानां शक्तिभूते सनातने, गुणाश्रये गुणमये नारायणि नमोऽस्तुते, शरणागतदीनार्थपरित्राणपरायणे, सर्वस्यार्ति हरे देवी नारायणि नमोऽस्तुते, सर्वस्यार्ति हरे देवी नारायणि नमोऽस्तुते. ಮನಸ್ಸು ಅಲ್ಲಿ ನಿಲ್ಲಲಿಲ್ಲ. ಅವರಿಗೆ ರಾಮಕೃಷ್ಣರ ಕಡೆ ಎಳಿತಾ ಇತ್ತು. ಹೋಗ ಎಂದು ಹೋದ. ಆದರೆ ಆ ಕ್ಷಣದಲ್ಲಿ ಮನೆಗೆ ಯಾವಾಗ ಹೋಗಲಿ, ರಾಮಕೃಷ್ಣನಿಗೆ ಯಾವಾಗ ದರ್ಶನ ಮಾಡಲಿ ಅನ್ನುವಂತೆ ಮನಸ್ಸು ಅವನಿಗೆ ಆತುರತೆ, ತೊಳಲಾಟದಿಂದ. ಸಾಮಾನ್ಯ ನೀರಿನ ಹಾವಲ್ಲ ನಾನು, ನಿನಗೆ ಹಿಡಿಲಿಕ್ಕೆ ನಾನು ಸಾಮಾನ್ಯ ನೀರಿನ ಹಾವಲ್ಲ, ನಿನ್ನನ್ನು ಹಿಡಿದಿರುವುದು ನಾಗರ ಹಾವು, ನಾನು ನಾಗರ ಹಾವು ಇದ್ದಂತೆ, ನಿನ್ನನ್ನು ನಾನು ಬಿಡೋದಿಲ್ಲ ಅಂತ ಹೇಳ್ತಾರೆ. ವಿಶೇಷವಾಗಿ ನೀನು ನನ್ನಲ್ಲಿಗೆ ಸೇರಿದವನು ಗಿರೀಶನು, ನಾನು ಏನು ಮಾಡಲಿ, ನಾಟಕವನ್ನು ಮಾಡುವುದು ಬಿಟ್ಟು ಬಿಡಲಿ ಅಂತ ಹೇಳುತ್ತಾರೆ. ಬೇಡ, ನೀನು ಒಳ್ಳೊಳ್ಳೆ ನಾಟಕಗಳನ್ನು ರಚಿಸಿ ಸಮಾಜಕ್ಕೆ ತೋರಿಸು, ದೈವಿ ಭಕ್ತಿಯನ್ನುಂಟು ಮಾಡುವ ನಾಟಕಗಳನ್ನು ತೆಗೆದು